ನಿನ್ನೆ ಬೆಂಗಳೂರಿನ ಘಟನೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ದುರ್ಘಟನೆ. ಸುಮಾರು 11 ಸಹೋದರರನ್ನ ಏಕಾಏಕಿ ನಾವು ನುಗ್ಗಲಿನಲ್ಲಿ ನಮ್ಮಿಂದ ದೂರ ಆದರು. ಮನಸ್ಸು ಭಾರವಾಗಿದೆ. RCB ಗೆದ್ದಂಥ ಖುಷಿ ಬಹುತೇಕ ಭಗವಂತ 24 ಗಂಟೆಗಳು ಕೂಡ. Horizon English Medium Public School, empowering bright future. Admissions are open. Knowledge Park, the Creative School. Admissions are open from LKG to 10th standard. Free uniform for new admission students. ನಮಗೆ ಕೊಡಲಿಲ್ಲ ಏನಂತೇಳಿ ನನ್ನ ಅನಿಸಿಕೆ. ಹಾಗಾಗಿ ಈ ದುರ್ಘಟನೆಯಲ್ಲಿ ಏನು ಪ್ರಾಣವನ್ನು ಕಳ್ಕೊಂಡ್ರೋ ಅವರ ಗೋಳು ನೋಡುತ್ತೀರದು. ಹಾಗಾಗಿ ಸಮಸ್ತ ಮಡಿದವರ ಕುಟುಂಬಕ್ಕೆ ವಿಶ್ವಗುರು ಬಸವಣ್ಣ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಅವರಿಗೆ ಕೊಡಲಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮತ್ತೆಂದಿಗೂ ಕೂಡ ಇಂಥ ಕೆಟ್ಟ ಘಟನೆ ಆಗದೇ ಇರಲಿ ಅಂತ ಹೇಳಿ ನಾನು ಬಸವಣ್ಣನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. Al-Amin English Medium Primary and High School, Basva Kalyan. Secure your child's bright future today. Free admissions, limited seats available. Noble Public School, admissions are open. इल्म ही आदमी को इंसान बनाता है. Excellent English Medium Public School, admissions are open. मदीना कॉलोनी मेन रोड बसवा कल्याण. ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್. ನಾನು ಇವತ್ತು ವಿಶೇಷವಾಗಿ ಫೇಸ್ಬುಕ್ನಲ್ಲಿ ಲೈವ್ ಬಂದು ಮಾತನಾಡಲಿಕ್ಕೆ ಕಾರಣ, ಇನ್ನೇನೋ 48 ಗಂಟೆನೋ ಅಥವಾ 72 ಗಂಟೆಯಲ್ಲಿ ಬಕ್ರೀದ್ ಹಬ್ಬ. ಬಕ್ರೀದ್ ಹಬ್ಬ ಬರ್ತಿದ್ದಂಗೆ ನಮ್ಗೆ ಎಲ್ಲೋ ಒಂದು ಕಡೆ ಒಂದು ಮನಸ್ಸಿನ ಮೂಲೆಯೊಳಗೆ ಮನಸ್ಸು ಭಾರ ಆಗ್ತದೆ, ನೋವು ಆಗ್ತದೆ ನಮಗೆ. ಏನಪ್ಪ, ಅನೇಕ ಮುಸ್ಲಿಂ ಬಾಂಧವರು, ಇಸ್ಲಾಮಿನ ಸಹೋದರರು ಆ ಬಕ್ರೀದ್ ಆಚರಣೆ ಮಾಡ್ತಕ್ಕಂಥ ಕೆಟ್ಟ ರೀತಿ ನಮ್ಮೆಲ್ಲರಿಗೂ ನೋವನ್ನು ತಂದುಕೊಡ್ತದೆ. ಬಕ್ರೀದ್ ಯಾವ ರೀತಿ ಆಚರಣೆ ಮಾಡಬೇಕು, ಬಕ್ರೀದ್ ಇವರಿಗೆ ಕೊಟ್ಟಂತ ಸಂದೇಶವೇನು? ಒಂದು ಕಾಲದಲ್ಲಿ ಇಸ್ಲಾಮಿನ ಒಬ್ಬ ಸಂತನಿಗೆ ಪರೀಕ್ಷೆಯನ್ನು ಮಾಡ್ತಾರೆ. ನಿನ್ನ ದೇವರು ಬೇಕೋ, ನಿನ್ನ ಮಗ ಬೇಕು ಅಂದಾಗ ನನಗೆ ದೇವರು ಬೇಕು ಅಂತ ಹೇಳಿ ತನ್ನ ಮಗನಿಗೆ ಬಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಒಪ್ಕೊಳ್ತಾನೆ ಆ ಇಸ್ಲಾಮಿನ ಒಬ್ಬ ಸಂತ. ದೇವರು ಅವನ ಸ್ಯಾಕ್ರಿಫೈಸ್ ಅನ್ನ, ಅವನ ತ್ಯಾಗವನ್ನ ಮೆಚ್ಚಿ ಅವನ ಮಗನಿಗೆ ಬಲಿ ತಗೊಳ್ಳೋದಿಲ್ಲ. ಇದರ ಪ್ರತೀಕ ಬಕ್ರೀದ್. ವಿಶೇಷವಾಗಿ ನಾವು ಬಲಿಗೊಂದು ಬೆಳಕು ಅಂತಕ್ಕಂಥ ನಾಟಕ, ಬಾಪುಗೌಡ ಸಾದಲ್ಗಿಯವರ ಬಲಿಗೊಂದು ಬೆಳಕು ನಾಟಕವನ್ನ ತಾವು ನೋಡಿದ್ದೇ ಆದಲ್ಲಿ ಸ್ನೇಹಿತರೆ. ಒಂದು ಕಾಲದಲ್ಲಿ ಆ ನಾಟಕವನ್ನ ನೋಡಿದ ಆ ಪ್ರಕರಣ ಯಾವ ರೀತಿ ಅನಿಸ್ತದಂದ್ರೆ, ಆ ನಾಟಕದೊಳಗ ಈ ಯಾಕೆ ಬಕ್ರೀದ್ ಈ ರೀತಿ ಆಚರಣೆ ಮಾಡ್ತಾರಲ್ಲ ಆ ನಾಟಕದಲ್ಲಿ ತೋರಿಸ್ತಾನ. ಏನಂದ್ರ, ಒಬ್ಬ ಮೇಲ್ಜಾತಿಯವನಿಗೆ ಕೆಳಜಾತಿಯವ ಅತ್ಯಂತವಾಗಿ ಕ್ರೂರವಾಗಿ ತೊಂದರೆಯನ್ನು ಕೊಟ್ಟಾಗ ಅಲ್ಲಿಯ ಪಂಚಾಯಿತಿ ಅವನಿಗೆ ಬಲಿ ಕೊಡಬೇಕು ಅಥವಾ ಅವನಿಗೆ ಕಳೆದು ಹಾಕ್ಬೇಕಂತಕ್ಕಂಥ ಶಿಕ್ಷೆ ಕೊಡ್ತದೆ. ಆವಾಗ ಕೊನೆಗೆ ಆ ಪಂಚಾಯಿತಿ ತೀರ್ಮಾನಕ್ಕೆ ಬರ್ತದೆ, ನೀವು ಅವನಿಗೆ ಬಲಿ ಕೊಟ್ಟರ ಶಾಶ್ವತ ಪರಿಹಾರ ಇಲ್ಲ, ಅದರ ಪರವಾಗಿ ಅವನಿಗೆ ನಾವು ಉಳಿಸಿ ಸೊಕ್ಕಿನ ಕ್ವಾಣವನ್ನು ಕಡಿಬೇಕಂತ ಹೇಳಿ ನಿರ್ಧಾರ ಮಾಡ್ತದ ಆ ಪಂಚಾಯಿತಿ. ಕ್ವಾಣ ಕಡಿತಕ್ಕಂಥ ಸಂಸ್ಕೃತಿ ಅವತ್ತಿಗೆ ಪ್ರಾರಂಭ ಆಗ್ತದ. ಅಂದಿನ ಹಿಡಿದು ಅದರ ಪ್ರತೀಕವಾಗಿಯೂ ಕೂಡ ಬಕ್ರೀದ್ನಲ್ಲಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಅನೇಕ ಸರ್ಕಾರಗಳು, ನಮ್ಮ ಸರ್ಕಾರಗಳು ಬಲಿ ಕೊಡ್ತಕ್ಕಂಥದ್ದು 100ಕ್ಕೆ 100 ಸಲ್ಲದು. ಕಾನೂನು ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಬೀದರ್ ಜಿಲ್ಲೆಯ ಎಲ್ಲ ನನ್ನ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ದೇಶಭಕ್ತರಿಗೆ, ಈ ನೆಲದ ಶಾಸಕನಾಗಿ, ಸೇವಕನಾಗಿ ನಿಮ್ಮೆಲ್ಲರನ್ನ ವಿನಂತಿಯನ್ನು ಮಾಡ್ತೇನೆ. ನಾನು ಬಸವ ಕಲ್ಯಾಣದ ಶಾಸಕನಾಗಿ ಬಸವ ಕಲ್ಯಾಣದ ಯಾವ ಮೂಲೆಯಲ್ಲೂ ಕೂಡ ಒಂದು ಗೋವಿಗೂ ನಾನು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಆ ರೀತಿ ಇನ್ನು ಬರ್ತಕ್ಕಂಥ 48 ಗಂಟೆ 72 ಗಂಟೆ ನಾನು ಹಗಲ ರಾತ್ರಿ ಹದ್ದಿನ ಕಣ್ಣಿಟ್ಟು ಗೋವುಗಳು, ಗೋ ಮಾತೆ
ತಾಯಿ ಅಂತ ಹೇಳಿ ನಾವು ಕರಿತೀವಿ. ಯಾವುದರ ಹಾಲನ್ನ ಉಂಡು ಇಷ್ಟು ನಾವು ಎತ್ತರಕ್ಕೆ ಬೆಳೆದಿದ್ದೇವೋ ಅವುಗಳಿಗೆ ಸಂಹಾರ ಮಾಡ್ತಕ್ಕಂಥದ್ದು ಒಂದು ವೇಳೆ ನಾವು ನೋಡನು ಸುಮ್ ಕುಂತೀವಿ ಅಂದ್ರೆ ಬಹುತೇಕ ಇದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ. ಹಾಗಾಗಿ ತಾವು ಅನೇಕ ಈ ರಾಜ್ಯದಲ್ಲಿ ಹೈದರಾಬಾದ್ನಲ್ಲಿ ನಮ್ಮ ಸ್ನೇಹಿತ ಶಾಸಕರು ಅಪ್ಪಟ ದೇಶಭಕ್ತ ರಾಜಶಿವ ಅವರು ಲೈವ್ ಮಾಡಿ ಎಷ್ಟು ಅನೇಕ ಎತ್ತುಗಳು ಆಕಳುಗಳು ಹೆಲ್ದಿ ಇರ್ತಕ್ಕಂಥವು ಮನೆ ಮುಂದೆ ಕಟ್ಟಿ ಕಡಿಲಿಕ್ಕೆ ತಯಾರಾಗಿದ್ದು ತೋರಿಸಿದ್ ನೋಡು ನಮ್ಗೆ ಹೊಟ್ಟಿಚ್ಚೂರು ಅಂತ ಸ್ನೇಹಿತರೆ. ಬೆಂಗಳೂರಿನೊಳಗ ನಾವು ನೋಡಿದೀವಿ. ಹಾಗಾಗಿ ಸಮಸ್ತ ಈ ರಾಜ್ಯದ ಎಲ್ಲ ದೇಶಭಕ್ತರಿಗೆ, ಬಿಜೆಪಿಯ ಕಾರ್ಯಕರ್ತರಿಗೆ, ಶ್ರೀರಾಮನ ಭಕ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ ನಾವು ಯಾವುದಕ್ಕೂ ಹೆದರದ ಬೇಡ. ಅದನ್ನ ಗೋವುಗಳಿಗೆ ಕಾಯ್ತಕ್ಕಂಥದ್ದು, ಗೋವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ಅದ್ರ ಸಲುವಾಗಿ ಅದು ಏನಾಗ್ತದೋ ಅಲ್ಲಿ, ಅದು ಎಷ್ಟು ಕೇಸ್ಗಳು ಹಾಕ್ತಾರೋ ಹಾಕ್ಲಿ, ನಾವು ತಯಾರಾಗಬೇಕು. ಹಾಗಾಗಿ ವಿಶೇಷವಾಗಿ ನನ್ನ ವಿಧಾನಸಭಾ ಮತಕ್ಷೇತ್ರದ ಬಸವ ಕಲ್ಯಾಣದಲ್ಲಿ ನಿಮಗೆ ಯಾರಿಗಾದರೂ ಯಾರ ಮನೆ ಎದುರಾದರೂ ತಂದು ಆಕಳಾಗ್ಲಿ ಎತ್ತಾಗ್ಲಿ ಕರು ಆಗ್ಲಿ ಕಟ್ಟಿದ್ದು ನಿಮಗೆ ಗೊತ್ತಾಯ್ತಂದ್ರ ನನಗೆ ಕರೆ ಮಾಡ್ರಿ. ನಂದು 1112 ನನ್ನ ಕಾರಲ್ಲಿ ಸಿರ್ಫ್ 5 ನಿಮಿಷದೊಳಗೆ ಬಂದು ಅದು ತಡಿತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನೀವು ನನಗೆ ಮಾಹಿತಿ ಕೊಡಬೇಕು. ಆ ಆಕಳ ಹಾಲು ಉಂಡು ನಾವು ಇಷ್ಟು ದೊಡ್ಡವರಾದವು. ಇವತ್ತೇನಾರೆ ಇಷ್ಟು ಎತ್ತರಕ್ಕೆ ನಿಂತು ನಾವು ಬೆಳೆದಿದ್ದೀವಿ ಅಂದ್ರೆ, ಇವತ್ತೇನಾರೆ ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಅದ ಅಂದ್ರೆ ಅದು ಕೊಟ್ಟಂತ ಗೋವಿನ ಹಾಲು ಕಾರಣ. ಅದಕ್ಕೆ ನಾವು ಯಾವತ್ತು ದ್ರೋಹ ಬಗೆಬಾರದು. ಸಮಸ್ತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಕಾರ್ಯಕರ್ತರಿಗೆ ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೇನೆ. ಬಸವ ಕಲ್ಯಾಣ ನೆಲದಲ್ಲಿ ಗೋವಿನ ರಕ್ತ ಹರಿಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೆಲವರು ದಂಬಾಚಾರಿಗಳು, ನಾಟಕೀಯ ಭಾಯಿಚಾರ ಅಂತಕ್ಕಂಥ ಮಾತಾಡ್ತಕ್ಕಂಥವರಿಗೆ ನಾನು ಸಂದೇಶವನ್ನು ಕೊಡ್ತೇನೆ. ನಾವು ತಯಾರಿದ್ದೀವಿ. ನಮಗೂ ಕೂಡ ಅಶ್ಫಾಕ್ ಉಲ್ಲಾ ಖಾನ್ ಅಂದ್ರೆ ನಮಗೂ ಗೌರವ ಇದೆ. ಎಪಿಜೆ ಅಬ್ದುಲ್ ಕಲಾಂ ಅಂದ್ರೆ ನಮಗೂ ಗೌರವ ಇದೆ. ಅಂತ ದೇಶಭಕ್ತ ಮುಸಲ್ಮಾನರಿಗೆ ನಾವು ಕೂಡ ಹೆಗಲ ಮೇಲೆ ಎತ್ಕೊಂಡು ನಾವು ತಿರುಗಾಡ್ತೀವಿ. ನಾವು ಮುಸ್ಲಿಮರ ವಿರೋಧಿಗಳಲ್ಲ. ಗೋವುಗಳನ್ನ ಪ್ರೀತಿ ಮಾಡ್ತಕ್ಕಂಥವ್ರು. ಹಾಡಗಲೇ ಗೋವುಗಳಿಗೆ ಯಾರು ಕಡ್ದು ಹಾಕ್ತಾರೋ ಅಂತವರಿಗೆ ಉಸಿರಿರುವವರೆಗೆ ನಾವು ವಿರೋಧ ಮಾಡ್ತೇವೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಯಾರು ಹೆದರೋದು ಬೇಡ. ಸರ್ಕಾರ ಯಾವುದೇ ಇರಲಿ, ಏನ್ ಮಾಡಬಹುದು ಸರ್ಕಾರ ನಮಗ? ಏನ್ ಶಿಕ್ಷೆ ಕೊಡಬಹುದು ಸರ್ಕಾರ ನಮಗ? ಒಂದೆರಡು ಕೇಸ್ ಹಾಕ್ತಿರಷ್ಟೇ. ಅದಕ್ಕೆ ಬಿಟ್ರೆ ಏನ್ ಮಾಡಬಹುದು? ಇದೇ ಸರ್ಕಾರ ಏನು ಶಾಶ್ವತವಾಗಿರಲ್ಲ. ನಾವು ಯಾವ ಸರ್ಕಾರ ಅಂತಕ್ಕಂಥದ್ದು ನಾವು ಲಕ್ಷ್ಯ ಮಾಡಲ್ಲ. 100ಕ್ಕೆ 100 ಎದರ ಹಾಲು ಕುಡಿದು ದೊಡ್ಡವರಾಗಿವೋ ಅದು ಕುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವಿದ್ದಲ್ಲೇ ಎಲ್ಲರೂ ಮಾಡಬೇಕು. ಬಸವ ಕಲ್ಯಾಣದೊಳಗ ಒಂದು ಗೋವಿನ ರಕ್ತ ಕೂಡ ಹರಿಲಾರ್ದಂಗೆ ನೋಡ್ತಕ್ಕಂಥದ್ದು ಜಿಮ್ಮೆದಾರಿ ನಮ್ದು. ಹಾಗಾಗಿ ಸ್ನೇಹಿತರೆ, ನಿಮ್ಮ ಅಣ್ಣನಾಗಿ, ನಿಮ್ಮ ಸಹೋದರನಾಗಿ ಒಂದು ಎಲ್ಲರೇ ಉದಾಹರಣೆ ನಿಮಗೆಲ್ಲರೇ ಕಾಣ್ತು ಅಂದ್ರೆ ನಿಮ್ಗೇನಾದ್ರೂ ಹೇಳಕ್ಕೆ ಹೆದರಿಕೆ ಆಗ್ತಾ ಇತ್ತಂದ್ರೆ, ನಿಮಗೇನಾದ್ರೂ ಭಯ ಆಗ್ತಾ ಇತ್ತಂದ್ರೆ ಜಸ್ಟ್ ಅದು ಒಂದು ಫೋಟೋ ಮಾಡಿ ನನಗೆ ವಾಟ್ಸಪ್ಪಿಗೆ ಕಳಿಸ್ರಿ. ಬಂದು ಫೋಟೋ ಮಾಡಿ ನನಗೆ ವಾಟ್ಸಪ್ಪಿಗೆ ಕಳಿಸ್ರಿ. ನಾನು ಹೋಗಿ ತಡಿತೀನಿ. ಅಂಥವ್ರಿಗೆ ಕಾನೂನಿನ ಕಠಿಣ ಶಿಕ್ಷೆಗೆ ಗುರಿ ಮಾಡ್ತಕ್ಕಂಥ ಪ್ರಯತ್ನ ಈ ನೆಲದ ಶಾಸಕನಾಗಿ ನಾನು ಮಾಡ್ತೇನೆ. ಹಾಗಾಗಿ ನಿಮ್ಮೆಲ್ಲರನ್ನ ನಾನು ವಿನಂತಿಯನ್ನು ಮಾಡ್ತೇನೆ, ಈ ಕ್ಷಣದಿಂದ ನಿಮ್ಮ ಹದ್ದಿನ ಕಣ್ಣು ಬಸವ ಕಲ್ಯಾಣದ ಪ್ರತಿಯೊಂದು ಮೊಹಲ್ಲಾಗಳ ಮೇಲೆ ಇರಲಿ, ಅಥವಾ ಯಾವುದೋ ಆಪೆ ಗಾಡಿಗಳೊಳಗ ಟಮ್ಟಮ್ದೊಳಗ ಯಾರೇ ಗೋವುಗಳಿಗೆ ಕೂಡ್ಸೋಡ್ ಹೋಗ್ತಕ್ಕಂಥದ್ದು ನಿಮ್ಗೆಲ್ಲರೇ ಕಾಣ್ತು ಅಂದ್ರೆ ಎದುರು ನಿಂತು ತಡೀರಿ. ನೀವು ಇಲ್ಲಿ ನಿಂದ್ರಿಸಿವಿ ಗಾಡಿ ಅಣ್ಣ ಅಂತ ಹೇಳಿ ನನಗೆ ಫೋನ್ ಮಾಡ್ರಿ, ನಾನು ಓಡ್ ಬರ್ತೀನಿ. ಅದಕ್ಕೆ ಬಿಟ್ಟರೆ ನನಗೆ ಈ 3 ದಿವಸ ಏನು ಕೆಲಸ ಇಲ್ಲ. ಅದು ತಡಿತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಎಲ್ಲಿ ತನಕ ಆ ಗೋವಿನ ನೆತ್ತರನ್ನ ಹರಿಯೋದು, ಗೋವಿನ ರಕ್ತ ಈ ನೆಲದ ಮೇಲೆ ಎಲ್ಲಿ ತನಕ ಹರಿಯೋದು ನಿಲ್ಲಲೋ ಅಲ್ಲಿ ತನಕ ಈ ದೇಶದೊಳಗೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭೋಗಸ್ ಭಾಯಿಚಾರದ ಮಾತುಗಳು ಎದಕ್ಕೂ ಕೆಲ್ಸಿಗೆ ಬರಲ್ಲ. ನೀವೇನು ಭೋಗಸ್ ಭಾಯಿಚಾರದ ಮಾತಾಡ್ತಿರಲ್ಲ, ಗೋವಿನ ನೆತ್ತರ ಹರಿಯೋದು ಎಲ್ಲಿ ತನಕ ನಿಂದಿರ್ತದೋ ನಿಂತಾಗ ಮಾತ್ರ ಸ್ನೇಹ ಪ್ರೀತಿ ಹುಟ್ಲಿಕ್ಕೆ ಸಾಧ್ಯ ಅದ. ಒಂದ್ ವೇಳೆ ನೀವು ನೆತ್ತರ ಹರಿಸಿ ಭಾಯಿಚಾರದ ಮಾತಾಡಿದ್ರೆ ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಅಂತ ಕೊಟ್ಟಿ ಭಾಯಿಚಾರ ನಮಗೆ ಬೇಕು ಆಗಿಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೈ ಮುಗ್ತೇನೆ. ನಾನು ಹೇಳಿದ್ದು ದಯಮಾಡಿ ತಾವು, ಅದು ಯಾವ ಹಳ್ಳಿ ಇರಲಿ, ಸಿಟಿ ಇರಲಿ, ಬೀದರ್ ಇರಲಿ, ಕಲಬುರಗಿ ಇರಲಿ, ಪ್ರತಿಯೊಬ್ಬ ನನ್ನ ಕಾರ್ಯಕರ್ತರು, ಶ್ರೀರಾಮ ಸೇನೆಯ ಭಕ್ತರು ಪ್ರತಿಯೊಬ್ಬರು ಕೂಡ ಬರ್ತಕ್ಕಂಥ
ಒಂದು 72 ಗಂಟೆ ತಾವು ಅತ್ಯಂತ ಎಚ್ಚರದಿಂದ ಬರೀ ಮಾಹಿತಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿ. ನನ್ನ ಗಮನಕ್ಕೆ ಮೊನ್ನೆ ಶಾಪುರದೊಳಗೆ ಬಂದಾಗ ಶಾಪುರದೊಳಗೆ ಒಬ್ಬ CPI ಅವರು ಈ ರೀತಿ ನಮ್ಮ ಕಾರ್ಯಕರ್ತರಿಗೆ ಹೆದರ್ಸ್ತಕ್ಕಂಥ ನನಗೆ ಗೊತ್ತಾದಾಗ ನಾನು CPI ಅವರಿಗೆ ಫೋನ್ ಮಾಡೀನಿ, ಸರ್ ದಯಮಾಡಿ ಈ ರೀತಿ ಮಾಡ್ತಕ್ಕಂಥದ್ದಲ್ಲ ಅಂದಾಗ ಅವರು ನನಗೆ ಒಪ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರದೀಪ್ ಗುಂಟಿ ಅವರು ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಆ ಒಬ್ಬ ಒಳ್ಳೆ ದಕ್ಷ ಆಡಳಿತಗಾರ. ಇಂಥವು ಏನಾದರೂ ಕಂಡ್ರೆ ಆ ನಮ್ಮ SP ಸಾಹೇಬರು 100ಕ್ಕೆ 100 ನಮಗೆ ನ್ಯಾಯ ಕೊಡಿಸ್ತಕ್ಕಂತಾರ ಅಂತಕ್ಕಂಥ ಭರವಸೆ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಕೂಡ ನಮಗೆ ನಂಬಿಕೆ ಇದೆ. ಹಾಗಾಗಿ ನಾವೆಲ್ಲರೂ ಸೇರಿ ಗಟ್ಟಿ ನಿಂತು ಗೋವುಗಳ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗೋಣ.